ನವರಾತ್ರಿಗೆ ಯಾವ ಬಣ್ಣದ ಬಟ್ಟೆಗಳನ್ನು ಹಾಕೋಬೇಕು ಅಂತ ಕಲರ್ ಕೋಡ್ ಇದೆ. ಕ್ರಿಸ್ಮಸ್ಗೆ ಕಲರ್ ಕೋಡ್ ಇದೆ. ವ್ಯಾಲೆಂಟೈನ್ಸ್ ಡೇಗೆ ಕಲರ್ ಕೋಡ್ ಇದೆ. ಮತ್ತೆ ಬೇರೆ ಬೇರೆ ಹಬ್ಬಗಳಿಗೆ ಇವೆಂಟ್ಗಳಿಗೆ ಕಲರ್ ಕೋಡ್ ಇದೆ. ಮತ್ತೆ ನಮ್ಮ ವುಮೆನ್ಸ್ ಡೇಗೆ ಕಲರ್ ಕೋಡ್ ಇಲ್ವಾ ಅನ್ಕೊಂಡ್ರ? ನಮಸ್ಕಾರ, ಜಾಜ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ಕಲರ್ ಕೋಡ್ಗಳನ್ನು ಮಹಿಳೆಯರ ಸಮಾನತೆ, ಹಕ್ಕು ಮತ್ತು ಒಗ್ಗಟ್ಟನ್ನ ಬಿಂಬಿಸೋದಕ್ಕೆ ಮಾಡಿದ್ದಾರೆ. ಅವು ಯಾವ ಬಣ್ಣಗಳು ಅಂತೀರಾ? ಹೇಳ್ತೀನಿ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಬಣ್ಣಗಳು ಅಂದರೆ ನೇರಳೆ, ಹಸಿರು ಮತ್ತು ಬಿಳಿ. ನೇರಳೆಯ ಬಣ್ಣ ಅಂದರೆ ಪರ್ಪಲ್ ಕಲರ್ ಏನನ್ನ ಬಿಂಬಿಸುತ್ತೆ ಅಂದರೆ ನ್ಯಾಯ ಮತ್ತು ಘನತೆ ಮತ್ತು ಉದ್ದೇಶಕ್ಕೆ ನಮ್ಮ ನಿಷ್ಠೆಯನ್ನ ತೋರಿಸುತ್ತೆ. ಹಸಿರು ಬಣ್ಣ ಭರವಸೆ, ಆಶಾವಾದ, ಬೆಳವಣಿಗೆ, ಹೊಸ ಆರಂಭಗಳನ್ನ ಮತ್ತು ಪರಿಸರದ ಬಗ್ಗೆ ಕ್ರಿಯಾಶೀಲತೆಯನ್ನ ಪ್ರತಿನಿಧಿಸುತ್ತೆ. ಬಿಳಿಯ ಬಣ್ಣ ಶುದ್ಧತೆ, ಸಮಾನತೆ, ಮಹಿಳೆಯರ ಏಕತೆಗೆ ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ ಅನ್ನೋ ಸಂಕೇತವನ್ನ ಸೂಚಿಸುತ್ತೆ. ಈ ಬಣ್ಣಗಳ ಇತಿಹಾಸದ ಬಗ್ಗೆ ಹೇಳೋದಾದ್ರೆ ಇದನ್ನ ಯಾರು ಸೆಲೆಕ್ಟ್ ಮಾಡಿದ್ರು ಅಂದ್ರೆ 1908ರಲ್ಲಿ UK-ಯಲ್ಲಿರುವಂತಹ ಮಹಿಳಾ ಸಾಮಾಜಿಕ ಮತ್ತು ರಾಜಕೀಯ ಒಕ್ಕೂಟದಿಂದ ಅಂದ್ರೆ WSPU ಅಲ್ಲಿಂದ ಇದು ಹುಟ್ಕೊಳ್ತು. ಅಲ್ಲಿರುವಂತಹ ಒಕ್ಕೂಟದವರು ಇದನ್ನ ಸೆಲೆಕ್ಟ್ ಮಾಡಿದ್ರು. ನೇರಳೆ, ಹಸಿರು, ಬಿಳಿ ಬಣ್ಣ 3 ಬಣ್ಣಗಳನ್ನು ಸಹ ಮಹಿಳಾ ದಿನಾಚರಣೆಯ ಬಣ್ಣಗಳನ್ನಾಗಿ ಸೆಲೆಕ್ಟ್ ಮಾಡಿದ್ರೂ ಕೂಡ ಅಧಿಕೃತವಾಗಿರುವಂತಹ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಬಣ್ಣ ನೇರಳೆ ಬಣ್ಣ ಅಂದ್ರೆ ಪರ್ಪಲ್ ಕಲರ್. ಇವಾಗ ನಿಮಗೆ ಗೊತ್ತಾಗಿರ್ಬೇಕಲ್ಲ ವುಮೆನ್ಸ್ ಡೇಗೆ ಯಾವ ಕಲರ್ ಬಟ್ಟೆ ಹಾಕೋಬೇಕು ಅಂತ. ಆ ಕಲರ್ ಬಟ್ಟೆನ ಹಾಕೊಳ್ಳಿ, ವುಮೆನ್ಸ್ ಡೇನ ಸೆಲೆಬ್ರೇಟ್ ಮಾಡಿ ಮತ್ತು ಖುಷಿಯಾಗಿರಿ. ನಿಮ್ಮೆಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ವಿಶ್ ಯು ಅ ವೆರಿ ಹ್ಯಾಪಿ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ. ಮತ್ತೆ ಸಿಗೋಣ. ಧನ್ಯವಾದ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ಆಲ್ ನೋಟಿಫಿಕೇಷನನ್ನು ಸೆಲೆಕ್ಟ್ ಮಾಡಿದ್ರೆ ನಾನು ಪೋಸ್ಟ್ ಮಾಡೋ ವಿಡಿಯೋ, ಫೋಟೋಸ್, ಶಾರ್ಟ್ಸ್ ಎಲ್ಲ ನಿಮಗೆ ಬರುತ್ತೆ. ಥ್ಯಾಂಕ್ ಯು.